ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ದಾಗ ನಿಮ್ಗೆ ಇಷ್ಟಪಡೋ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇತ್ತು ಅಂತ ಅನಿಸ್ತದೆ. ಯಾವುದು ಇರ್ಬೋದ್ರಿ, ಬಟ್ ಯಾರು ಕೆಲವೊಂದ್ ಜನ ಹೇಳ್ಯಾರ, ಕೆಲವೊಂದ್ ಜನ ಹೇಳಿಲ್ಲ. ಹೌದ್ರಿ, ಹೇಳ್ಯಾರ, ಕೆಲವೊಂದ್ ಜನ ಹೇಳ್ಯಾರ. ಟ್ಯೂಷನ್ ಬರ್ಬೇಕು ನಾವು. ಇಲ್ಲ, ಒಂದ್ 3-4 ಪ್ರಪೋಸಲ್ ಬಂದಿದ್ದು, ನಿನ್ನ ಮದುವೆ ಆಗ್ತಾನೋ ಅಂತ ಹಿಂಗ ಬಂದಿದ್ದು. ನಾನ ಎಲ್ಲಿ ನಮ್ಮವ್ವ ಅಪ್ಪ ಎಲ್ರಿ ಬಡ ಹೊರಗೆ ಹಾಕಿರಿ ಎಲ್ಲಿ ಹೋಗುದು. ಅದಕ್ಕೆ ನಮ್ಮವ್ವ ಅಪ್ಪ ಏನ್ರ ಅಂದ್ರೆ ನಾಳೆ ನನಗೂ ತ್ರಾಸ. ಮತ್ತ ಹೆಣ್ಣಿನ ಮನಸ್ಸು, ಮತ್ತು ಹೆಣ್ಣಿಗೆ ತಾಯಿ ರೂಪದಲ್ಲಿ ಹೆಣ್ಣು ಕಾಣ್ತೀವಿ, ಅಕ್ಕನ ರೂಪದಲ್ಲಿ ಹೆಣ್ಣು ಕಾಣ್ತೀವಿ, ತಂಗಿ ರೂಪದಲ್ಲಿ ಹೆಣ್ಣು ಕಾಣ್ತೀವಿ, ಹೆಂಡತಿ ರೂಪದಲ್ಲಿ ಹೆಣ್ಣು ಕಾಣ್ತೀವಿ. ಆದ್ರೆ ಅದ ಮನೆಯವರ ಒಪ್ಪಿಗೆ ಎಲ್ಲರದು ಇದ್ರೂ ಅದು ಸ್ವೀಕಾರ ಮಾಡೋದು ಒಳ್ಳೇದು. ಒಂದು ವೇಳೆ ನಮ್ಮ ತುಂಟಾಟಕ್ಕೆ ಅಥವಾ ನಮ್ಮ ಆಶಯ ಆಕಾಂಕ್ಷೆಗಳನ್ನ ಅಥವಾ ನಮ್ಮ ಪ್ರೀತಿ ಪ್ರೇಮದ ಬೆಲೆಗೆ ಒಳಗೆ ಬಿದ್ದು ಅದನ್ನ ಸ್ವೀಕಾರ ಮಾಡಿದೀವಿ ಅಂದ್ರೆ, ನಾ ಸ್ವೀಕಾರ ಮಾಡಿರ್ಬೋದು, ಅವ್ವ ಅಪ್ಪ ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ನನ್ನ ಅಕ್ಕ ತಂಗಿ ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ನನ್ನ ಅಣ್ಣ ತಮ್ಮ ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ನನ್ನ ಸಂಬಂಧಿಕರು ಸ್ವೀಕಾರ ಮಾಡಲಿಲ್ಲ ಅಂದ್ರೆ, ಅಕ್ಕಿಗೆ ಮಾಡಿದಂಥ ದೊಡ್ಡ ಮೋಸ ನಾ ಸಾಯುವವರೆಗೆ ನಾನು ದೇವರು ನನಗೆ ಕ್ಷಮಾ ಮಾಡಂಗಿಲ್ಲ, ನಾ ಸ್ವತಕ್ಕೂ ನನಗೆ ಕ್ಷಮಾ ಮಾಡ್ಕೊಳಂಗಿಲ್ಲ. ಅದಕ್ಕೆ ಜಾತಿ ಮತ ಧರ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮನಸ್ಸಿದ್ರೆ, ನಿಮ್ಮ ಮನೆಯವ್ರ ಒಪ್ಪಿಗೆ ಇದ್ರೆ ಮುಂದುವರಿರಿ. ಇಲ್ಲಾತು ಅಲ್ಲಿಗೆ ಆ ಪ್ರೀತಿ ಎಷ್ಟೊಂದು ಅತಿಯಾದ ಪ್ರೀತಿ ನೋವನ್ನೇ ಕೊಡುತ್ತದೆ. ಆ ನೋವು ಪ್ರೀತಿಯ ಸಂಕೇತವಾಗಿರುತ್ತದೆ. ಅತಿಯಾದ ಪ್ರೀತಿ ನೋವನ್ನೇ ಕೊಡ್ತೈತಿ. ಅಷ್ಟು ಪ್ರೀತಿ ಮಾಡಿ ನೋವು ತಗೊಂಡು ಮತ್ತೆ ಜೀವನದಾಗ ನೀವ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ಬೇಡ್ರಿ. ಯಾರೇ ಇದ್ರು ಸಹಿತ ಅದರ ಆಗು ಹೋಗುಗಳ ಬಗ್ಗೆ, ಮನೆತನದ ಬಗ್ಗೆ, ನಿಮ್ಮ ಬಗ್ಗೆ, ಆ ಹೆಣ್ಮಗಳ ಅಂದ್ರೆ ನಮ್ಮ ಸಹೋದರಿ ಬಗ್ಗೆ, ಎಲ್ಲರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇವತ್ತು ಯಾವ್ದಾದ್ರು ಒಂದು ನಿರ್ಣಯ ಮಾಡಬೇಕು. ಹೊರತು ಇವತ್ತು ದುಡುಕಿ ಏನಾದರೂ ಮಾಡಿದ್ರೆ ಸಕ್ಸಸ್ಫುಲ್ ರೇಟ್ ಇಸ್ ವೆರಿ ಲೆಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಸಕ್ಸಸ್ಫುಲ್ ರೇಟ್ ಇಸ್ ವೆರಿ ಲೆಸ್. ಯಾಕಂದ್ರೆ ಏನೋ ಒಂದು ವಯಸ್ಸಿನ ಹುಮ್ಮಸದಲ್ಲಿ, ಬಿಸಿ ರಕ್ತದಲ್ಲಿ ಏನೋ ಒಂದು ನಿರ್ಣಯ ಮಾಡ್ತಾರೆ, ಬಟ್ ಸಕ್ಸಸ್ ರೇಟ್ ಇಸ್ ವೆರಿ ಲೆಸ್. ಏನೋ ಪ್ರೀತಿಯಿಂದ ಹುಟ್ಟಿದ 2 ಹುಡುಗರು ಇರ್ತಾರೆ, ನಿಮ್ಮಲ್ಲಿ ಏನೋ ಸಮಸ್ಯೆಗಳು ಬಂದ್ಬಿಟ್ರೆ ಆ ಹುಡುಗರು ಏನ್ ಮಾಡಿದಾವ ತಪ್ಪ. ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಡ್ರಿ ಅಂತ ಮನವಿ ಮಾಡ್ತಾ ಇದ್ದೀನಿ. ನಾನು ತಿಳಿದದ್ದನ್ನು ಹೇಳಿದ್ದೀನಿ. ಸ್ವೀಕಾರ ಮಾಡೋರು ಮಾಡ್ರಿ, ಬೇಡವ್ರು ಬಿಡ್ರಿ, ಬಟ್ ನಾನು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. You have made me speechless, sir. This is my frank opinion. ನಿಜಕ್ಕೂ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಕಾರ್ಯಕ್ರಮದ ಕೊನೆಯಲ್ಲಿ ಏನ್ ಸಂದೇಶ ಕೊಡ್ತೀರಿ ಅಂತ ಅನಿಸ್ತು. ಅವ್ರು ಆಡಿದ ಪ್ರತಿಯೊಂದು ಮಾತು ಸಂದೇಶ ಆಗಿರುವಾಗ ಇನ್ನೇನ್ ಕೇಳೋದು ಅಂತ ಅನಿಸ್ತು. ಅಲ್ಲ, ಒಂದು ವಾಕ್ಯವನ್ನು ಹೇಳ್ತೀನಿ ನಾನು. ಪ್ಲೀಸ್.